ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಇದು 50-50 ಅನುಪಾತದಲ್ಲಿ ಪ್ಲಾಟ್ಗಳು ಹಂಚ್ತಾರೆ. ಇದನ್ನ ಹಗರಣ ಆಗಿದೆ ಯಾರು ಹಗರಣ ಮಾಡಿದ್ದಾರೆ ಅವ್ರು ಹಗರಣ ಆಗಿದೆ ಅಂತ ಎಬ್ಬಿಸ್ತಾ ಇದ್ದಾರೆ ಸುದ್ದಿ. ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಡಿಡಿ ರೂಪದಲ್ಲಿ ಕೋಟ್ಯಾನುಗಟ್ಟಲೆ ರೊಕ್ಕ ತಗೊಂಡು ಜೈಲಿಗೆ ಹೋದಂತ ಪಕ್ಷದ ಕಾರ್ಯಕರ್ತರು ನಾಯಕರುಗಳು ಇವತ್ತು ಕೂಗಾಡ್ತಾ ಇದ್ದಾರೆ ಹಗರಣ ಆಗಿದೆ ಅಂತ. ಈ ರಾಜ್ಯದ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಒಬ್ಬ ಪ್ರಾಮಾಣಿಕ ನೇರ ನಿಷ್ಠುರ ಜನಪರ ಮುಖ್ಯಮಂತ್ರಿ ಯಾರಾದರೂ ಆಗ್ತಾ ಇದ್ರೆ ಅದು ಸಿದ್ದರಾಮಯ್ಯ. ಅಂತ ಒಬ್ಬ ಮುಖ್ಯಮಂತ್ರಿಗೆ ಒಬ್ಬರಿಗೆ ಇವರು ಕಪ್ಪು ಚುಕ್ಕಿ ಹಚ್ಚಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಅವರು ಪ್ರಾಮಾಣಿಕರಿದ್ದಾರೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಅವರು ಕಾನೂನು ಬರವಾಗಿ ಯಾವುದೇ ಕೆಲಸ ಇವತ್ತಿಗೂ ಮಾಡೋದಿಲ್ಲ. ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಈ ಬಿಜೆಪಿಯವರ ಕ್ರಮ, ಈ ಬಿಜೆಪಿ ಏನು ಮಾಡ್ತಾ ಇದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಸಂದರ್ಭದಲ್ಲಿ. ಯಾಕಂತ ಕೇಳಿದ್ರೆ ಬಿಜೆಪಿಯವರು ಯಾವ್ಯಾವ ಜಮೀನುಗಳು ಏನೇನು ಮಾಡ್ಯಾರ ಅನ್ನೋದು ಎಲ್ಲಾ ಪತ್ರಿಕೆಗಳಲ್ಲಿ ಬಂದಿದೆ. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ, ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ಇದ್ದಾಗ ಬೆಂಗಳೂರು ಸುತ್ತಮುತ್ತ ಒಳ್ಳೆ ಸರ್ಕಾರಿ ಜಮೀನುಗಳನ್ನ ಇವರು ಸಂಘ ಪರಿವಾರದ ಸಂಸ್ಥೆಗಳಿಗೆ ಪುಕ್ಕಟ್ಟಾಗಿ ಅಲಾಟ್ ಮಾಡಿದ್ದು ರೆಕಾರ್ಡ್ಗಳಲ್ಲಿದೆ. ಅವ್ರು ಅದನ್ನು ಬಹಿರಂಗಪಡಿಸಬೇಕು. ಎಷ್ಟೆಷ್ಟು ಜಮೀನುಗಳನ್ನು ನಮಗೆ ಅಲಾಟ್ ಮಾಡಿದ್ದಾರೆ, ನಾವು ಸಾಚಾ ಇದ್ದೀವಿ ಅಂತ ಹೇಳಿ ಅವ್ರು ಬಹಿರಂಗಪಡಿಸಬೇಕು. ಇದೆಲ್ಲಾ ಪತ್ರಿಕೆಗಳಲ್ಲಿ ನೀವು ಓದಿದ್ರಿ, ನಾವು ಓದಿದ್ವಿ. ಸರ್ಕಾರ ಇದ್ದಾಗ ಬಹಳಷ್ಟು ಜಮೀನುಗಳನ್ನು ಇವರು ಕಬಳಿಸಿಕೊಂಡಿದ್ದಾರೆ. ಅವೆಲ್ಲ ಹೊರಗೆ ತೆಗಿಬೇಕು. ಇವ್ರು ಹೇಳ್ಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಈ ಹಗರಣ ಬಗ್ಗೆ ಹೇಳೋರು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಏನಾಗಿದೆ ಇವರಿಗೆ? ಆಮೇಲೆ ಇತ್ತೀಚೆಗೆ ನಮ್ಮ ನಗರದ ಶಾಸಕರು ದೆಹಲಿಗೆ ನಿಯೋಗ ತಗೊಂಡು ಹೋಗಿ ನಮ್ಮ ಭಾರತದ ಅರ್ಥಮಂತ್ರಿಗಳಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಮನವಿ ಕೊಡ್ತಾರೆ. ಇವರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರದ್ದು ಮಾಡ್ರಿ, ಅದಕ್ಕೆ ಆರ್ಥಿಕ ನೆರವು ಕೊಡಬೇಡ್ರಿ. ಇದು ಏನು ತೋರಿಸ್ತಂತ ಕೇಳಿದ್ರೆ ಬಸವನಗೌಡರಿಗೆ ಮತ ಏನು ನೀಡಿದಾರ ಆ ಜನರಿಗೆ ಅವಮಾನ ಮಾಡದಂಗಿದು. ಬಸವನಗೌಡರಾಗ್ಲಿ, ಬಸವನಗೌಡರ ಪಕ್ಷ ಆಗಲಿ ಬಡವರ ಸಾಮಾನ್ಯ ವರ್ಗದ ಜನರ ಪರವಾಗಿಲ್ಲ, ಅವ್ರ ವಿರುದ್ಧದಾರ. ಈ 5 ಗ್ಯಾರಂಟಿಗಳ ಫಲಾನುಭವಿಗಳು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಇಲ್ಲ, ಕೇವಲ ಹಿಂದುಳಿದವರು ಅಷ್ಟೇ ಇಲ್ಲ, ಕೇವಲ ಮುಸ್ಲಿಮರು ಅಷ್ಟೇ ಇಲ್ಲ, ಎಲ್ಲಾ ವರ್ಗದ ಜನ ಫಲಾನುಭವಿಗಳಿದ್ದಾರೆ. ಇವತ್ತು ವಿದ್ಯುತ್ ಬಿಲ್ ರಿಯಾಯಿತಿ ಇರ್ಬೋದು, ಇವತ್ತು ಬಸ್ಸಿನಲ್ಲಿ ಪುಕ್ಕಟೆ ಪ್ರಯಾಣ ಇರ್ಬೋದು, ಇವತ್ತ ಬಡವರ ಮನೆಗೆ 2,000 ರೂಪಾಯಿ, ಸ್ತ್ರೀಗಳಿಗೆ ಮುಖ್ಯಸ್ಥರಿಗೆ 2,000 ರೂಪಾಯಿ ಬರೋದು ಇರ್ಬೋದು, ಇವತ್ತ ನಿರುದ್ಯೋಗಿ ಯುವಕರಿಗೆ ಭತ್ಯೆ ಇರ್ಬೋದು. ಇವತ್ತು ಎಲ್ಲಾ ವರ್ಗದ ಜನರಿಗೆ ಸಿಗ್ತಾ ಇದ್ದಾವೆ. ಹಂಗಾದ್ರೆ ಬಸವನಗೌಡರು ಈ ಎಲ್ಲಾ ವರ್ಗದ ಫಲಾನುಭವಿಗಳಿಗೆ ವೈರಿಗಳಾಗಿದ್ದಾರೆ. ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇವರು ಬಡವರ ಪರ ಸಾಮಾನ್ಯ ವರ್ಗದ ಪರ ಜನ ಇಲ್ಲ. ಈ ಬಿಜೆಪಿಯವರು ಕೇವಲ ಬಸವನಗೌಡರಲ್ಲ, ಇದು ಬಿಜೆಪಿಯವರು ಮಾಡಿದ್ದು. ಬಿಜೆಪಿಯವರ ಮನೋಭಾವ ಏನಿದೆ ಅದು ಅಲ್ಲಿ ಎಕ್ಸ್ಪೋಸ್ ಆಗಿದೆ. ಆಮೇಲೆ ಭ್ರಷ್ಟಾಚಾರ ಬಗ್ಗೆ ಮಾತಾಡೋ ಬಿಜೆಪಿಯವರಾಗ್ಲಿ ಬಸವನಗೌಡರಾಗಲಿ 40,000 ಕೋಟಿ ಬಿಜೆಪಿಯಲ್ಲಿ ಹಗರಣ ಮಾಡಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಅಂತ ಆರೋಪ ಮಾಡಿದ್ರು. ಅವಾಗ ಬಸವನಗೌಡರ ವಿರುದ್ಧ ಬಿಜೆಪಿಯವರು ಸತ್ಯವಂತಿದ್ರೆ ಹೋರಾಟ ಮಾಡಬೇಕಾಗಿತ್ತು, ಅದನ್ನು ಅಲ್ಲಗಳಿಬೇಕಾಗಿತ್ತು. ಬಸವನಗೌಡರ ಆರೋಪವನ್ನ ಯಾರು ಅಲ್ಲಗಳಿಲಿಲ್ಲ. ಈ ವಾರದಲ್ಲಿ ಇದೇನು ಇವರು ಮೂಢ ಹಗರಣ ಇಟ್ಕೊಂಡು ಸುಳ್ಳು ಹಗರಣ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಇದೇ ವಾರದಲ್ಲಿ ಮತ್ತೆ ನಾನು ಒಂದು ವಿಷಯ ನಿಮಗೆ ಸ್ಪಷ್ಟಪಡಿಸ್ತೀನಿ. ನಾನು ಯಾವುದೇ ಹಗರಣದ ಸಮರ್ಥನೆ ಇಲ್ಲ. ಇವತ್ತು ನಾಗೇಂದ್ರ ಮಾಜಿ ಮಂತ್ರಿದಿರ್ಬೋದು, ಇವತ್ತ ಯಾವುದೇ ಇರಲಿ, ಈ ಒಂದು ಮುಖ್ಯಮಂತ್ರಿಯವರ ಕಡೆಯಿಂದ ಏನಾದರೂ ತಪ್ಪಾಗಿದ್ದು ಅದು ತಪ್ಪು, ಅದ್ರ ಬಗ್ಗೆ ಚೌಕಸಿ ಆಗ್ಬೇಕಂತೂ ನಾ ಹೇಳ್ತೀನಿ ಇವತ್ತ. ಯಾಕಂತ ಕೇಳಿದ್ರೆ ಅವ್ರದ್ದು ನಾನು ಸಮರ್ಥನೆ ಮಾಡ್ಕೊಳ್ತಿಲ್ಲ, ಯಾರ್ದು ನಾಗೇಂದ್ರ ಅಲ್ಲಿ ಇನ್ನೊಬ್ಬರದು. ಮತ್ತು ಸುಳ್ಳು ಆರೋಪ ನಾನು ಖಂಡಿಸ್ತಾ ಇದ್ದೇನೆ. ಸುಳ್ಳು ಆರೋಪಗಳು ಏನ್ ಮಾಡ್ತಿದ್ರಿ ಅದನ್ನ ನಾನು ಖಂಡಿಸ್ತಾ ಇದ್ದೇನೆ ಅಷ್ಟೇ. ಈಗ ಇಷ್ಟು ಮಾತಾಡೋರು ನೀವು ಇದೇ ವಾರದಲ್ಲಿ ಆ DS ವೀರಯ್ಯನ್ ಅಂತ ಒಬ್ಬ ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಅದೇನು ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ 47 ಕೋಟಿ ರೂಪಾಯಿ ಹಗರಣದ
ಸಲುವಾಗಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಿ. ಅಲ್ಲಿ ಕಾಮಗಾರಿಯನ್ನು ನಡೆಸಲಾರದೆ 47 ಕೋಟಿ ರೂಪಾಯಿ ಎತ್ತಿ ಹಾಕಿದ್ದಾರೆ. ಅದ್ರ ಬಗ್ಗೆ ಬಿಜೆಪಿ ಅವರು ಮಾತಾಡಲಿಕ್ಕೆ ಏನಾಗಿದೆ? ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಕಂಪನಿನಲ್ಲಿ 8 ಕೋಟಿ ರೂಪಾಯಿ ಮಾಡಾಳು ವಿರೂಪಾಕ್ಷರ ಮನೆಯಲ್ಲಿ 8 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ಕು. ಮಾಡಾಳು ವಿರೂಪಾಕ್ಷಪ್ಪನ ಮನೆಯಲ್ಲಿ 8 ಕೋಟಿ ಬಿಜೆಪಿ ಶಾಸಕರ ಮನೆಯಲ್ಲಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।